ಜಾಗತಿಕವಾಗಿ ಈ ಸಮಾಜಗಳು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳಾದಂತಹ ಹಸಿವು, ಬಡತನ, ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು, ಸರಿಯಾದ ಶುದ್ಧವಾದಂತಹ ಗಾಳಿ, ಆಹಾರದ ಮತ್ತು ಈ ಕುಡಿಯುವ ನೀರಿನ ಕೊರತೆಗಳಾಗಿರ್ಬೋದು, ಲಿಂಗ ಅಸಮಾನತೆ ಆಗಿರ್ಬೋದು, ಮತ್ತು ಸರಿಯಾದಂತಹ ಪ್ರಮಾಣದಲ್ಲಿ ಬೆಳವಣಿಗೆಯ ಕುಂಠಿತತೆ ಆಗಿರ್ಬೋದು, ಮತ್ತು ಜಾಗತಿಕ ಶಾಂತಿ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಸಮಸ್ಯೆಗಳನ್ನು, ಪರಿಸರ ಸಂರಕ್ಷಣೆ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಿಸುವುದರ ಮೂಲಕ ವಿಶ್ವಸಂಸ್ಥೆಯ ಮೂಲಕ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮೂಲಕ 2015ನೇ ಇಸವಿಯಲ್ಲಿ ಮುಂದಿನ 15 ವರ್ಷಗಳ ಕಾಲ ಅಂದರೆ 2030ನೇ ಇಸವಿಯವರೆಗೆ ಈ ಪ್ರಮುಖವಾದಂಥ 17 ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಪ್ರಯತ್ನವನ್ನು ಪಡಬೇಕು ಅಂತ ಈ ಗುರಿಗಳನ್ನು ಸೆಟ್ ಮಾಡಲಾಗುತ್ತೆ. ಸೊ ಇದನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಗುರುತಿಸಲಾಗುತ್ತದೆ, ಅಥವಾ ಈ ಗುರಿಗಳನ್ನು ಅಜೆಂಡಾ 2030 ಅಂತ ಕೂಡ ಗುರುತಿಸಲಾಗುತ್ತೆ. ಯುನೈಟೆಡ್ ನೇಷನ್ಸ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ವಿಶ್ವಸಂಸ್ಥೆಯ ಮೂಲಕ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ 18-19ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಮುಖ್ಯವಾಗಿ ಯುರೋಪ್ ಮತ್ತು ಅಮೇರಿಕಾ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪ್ರಾರಂಭವಾಗುತ್ತೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಡೀತಾ ಇರಬೇಕಾದ್ರೆ ಜಗತ್ತಿನ ಈ ಪ್ರಮುಖ ಮುಂದುವರಿದಂತಹ ರಾಷ್ಟ್ರಗಳೇನು ಮಾಡ್ತವೆ ಅಂತಂದರೆ, ಈ ಕೈಗಾರಿಕಾ ಕ್ರಾಂತಿ ಅಥವಾ ಕೈಗಾರಿಕಾ ಬೆಳವಣಿಗೆಗೆ ಮುಖ್ಯವಾದಂತಹ ಪ್ರೋತ್ಸಾಹವನ್ನು ನೀಡಿ ಪರಿಸರ ಮಾಲಿನ್ಯ ಮತ್ತು ಈ ವಾತಾವರಣದ ಸಂರಕ್ಷಣೆ ಆಗಿರಬಹುದು, ಅಥವಾ ಈ ಜನರ ಒಂದು ಸಂಪನ್ಮೂಲಗಳ ಹೆಚ್ಚಿನ ಪ್ರಮಾಣದ ಶೋಷಣೆ ಆಗಿರಬಹುದು, ಮತ್ತು ಜನರ ಹಕ್ಕುಗಳ ಒಂದು ಶೋಷಣೆ ಆಗಿರಬಹುದು, ಈ ರೀತಿಯಾದಂತಹ ಪ್ರಮುಖ ಸಮಸ್ಯೆಗಳ ಮೇಲೆ ಹೆಚ್ಚಿನ ನಿರ್ಲಕ್ಷ್ಯವನ್ನು ವಹಿಸುವುದರ ಮೂಲಕ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಐರೋಪ್ಯ ರಾಷ್ಟ್ರಗಳು ನಡೆಸ್ತವೆ. ಅಷ್ಟೇ ಅಲ್ಲದೆ ಈ ತಾವು ಕಾಲೋನಿ ಮಾಡಿಕೊಂಡಿದ್ದಂತಹ ಪ್ರಮುಖ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಕೂಡ ದೋಚಿಕೊಂಡು ಈ ಐರೋಪ್ಯ ರಾಷ್ಟ್ರಗಳು ಏನು ಮಾಡ್ತವೆ ಅಂತಂದರೆ, ತಮ್ಮ ರಾಷ್ಟ್ರಗಳನ್ನು ಶ್ರೀಮಂತಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತವೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳ ಉತ್ಪಾದನೆ ಆಗಿರ್ಬೋದು, ಸೊ ಆ ರಾಸಾಯನಿಕಗಳನ್ನು ಶುದ್ಧವಾದಂತಹ ನೀರಿನ ಮೂಲಗಳಿಗೆ ತ್ಯಜಿಸುವುದಾಗಿರ್ಬೋದು, ಅಥವಾ ಈ ಓಝೋನ್ ಪದರದ ಸವಕಳಿ ಆಗಿರ್ಬೋದು, ಅಥವಾ ಈ ಪರಿಸರ ಮಾಲಿನ್ಯ ಆಗಿರ್ಬೋದು, ಜೀವ ವೈವಿಧ್ಯತೆಗಳ ನಾಶ ಆಗಿರ್ಬೋದು, ಈ ಎಲ್ಲ ಪ್ರಮುಖವಾದಂತಹ ಸಮಸ್ಯೆಗಳು ತಲೆದೂರ್ತಾ ಹೋಗುತ್ತವೆ. ಸೊ ಇದೇ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ ವಿಶ್ವಸಂಸ್ಥೆಯಿಂದ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಸಿದ್ಧಪಡಿಸಲಾಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು, ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ಇದರ ಸಿಂಪಲ್ ಡೆಫಿನೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಾವು ವರ್ತಮಾನದಲ್ಲಿ ಅನುಭವಿಸ್ತಾ ಇರುವಂತಹ, ಈಗ ವರ್ತಮಾನದ ಪೀಳಿಗೆ ಅನುಭವಿಸ್ತಾ ಇರುವಂತಹ ಎಲ್ಲ ಪ್ರಮುಖವಾದಂತಹ ಸಂಪನ್ಮೂಲಗಳು, ಫಾರ್ ಎಕ್ಸಾಂಪಲ್ ಶುದ್ಧವಾದ ಆಹಾರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಮತ್ತು ಇತರ ಪ್ರಮುಖ ನಿಸರ್ಗದಲ್ಲಿ ದೊರೆಯುವಂತಹ ಸಂಪನ್ಮೂಲಗಳಾಗಿರ್ಬೋದು, ಮತ್ತು ಈಗ ಸದ್ಯಕ್ಕೆ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ವಾಸಿಸ್ತಾ ಇರುವಂತಹ ಜೀವ ವೈವಿಧ್ಯತೆ ಆಗಿರ್ಬೋದು, ಇವುಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅಂದರೆ ಬರುವಂತಹ ಜನ್ರೇಷನ್ಗೆ ಆ ಎಲ್ಲ ಪ್ರಮುಖವಾದಂತಹ ಸಂಪನ್ಮೂಲಗಳನ್ನು ವರ್ಗಾವಣೆ ಮಾಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ವರ್ತನೆಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಈ 17 ಪ್ರಮುಖವಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈ 17 ಗುರಿಗಳನ್ನು ಮತ್ತು ಅದರ ಪ್ರಮುಖ ಉಪಗುರಿಗಳು ಅಥವಾ ಸಬ್ ಟಾರ್ಗೆಟ್ಸ್ಗಳನ್ನು ಕೂಡ ಗುರುತಿಸಲಾಗಿದೆ. 169 ಸಬ್ ಟಾರ್ಗೆಟ್ಸ್ಗಳನ್ನು ಕೂಡ ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಎಲ್ಲ ಗುರಿಗಳನ್ನು 2030ನೇ ಇಸವಿಯಲ್ಲಿ ಅಚೀವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳಾಗಿರ್ಬೋದು, ಮತ್ತು ಜಗತ್ತಿನಾದ್ಯಂತ ವಿಸ್ತರಿಸಲಾದಂತಹ ಈ ಬಿಸ್ನೆಸ್ ಎಂಟರ್ಪ್ರೈಸಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿಗಳು ಅಂತಂದರೆ ಈ ನಾಗರಿಕ ಸಮಾಜ, ಫಾರ್ ಎಕ್ಸಾಂಪಲ್ NGOಗಳಾಗಿರ್ಬೋದು, ಈ ಮೀಡಿಯಾ ಪಾರ್ಟ್ನರ್ಸ್ಗಳಾಗಿರ್ಬೋದು, ಮತ್ತು ಮುಖ್ಯವಾಗಿ ಈ ಜನರ ಒಂದು ಸಹಭಾಗಿತ್ವದಿಂದ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು
ಅಚೀವ್ ಮಾಡುವಂತೆ, ಸಾಧಿಸುವಂತೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಿಂದ ಈ ಒಂದು ಗುರಿಗಳನ್ನು ಸಿದ್ಧಪಡಿಸಲಾಗಿದೆ. ಆದರೆ 2030ನೇ ಇಸವಿಯ ಒಳಗೆ ಈ ಎಲ್ಲ ಗುರಿಗಳನ್ನು ಅಚೀವ್ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ಲೀಗಲ್ಲಿ ಬೈಂಡಿಂಗ್ ಆಗಿಲ್ಲ, ಅಂದರೆ ಕಾನೂನುಬದ್ಧವಾಗಿ ಇವು ಬಾಧ್ಯವಾಗಿಲ್ಲ ಯಾವುದೇ ರಾಷ್ಟ್ರದ ಮೇಲೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಇನ್ ಕೇಸ್ 2030ನೇ ಇಸವಿಯ ಒಳಗೆ ಈ 17 ಗುರಿಗಳನ್ನು ತಲುಪದೆ ಹೋದರೆ ಆ ರಾಷ್ಟ್ರಗಳು ಮತ್ತು ಬಿಸ್ನೆಸ್ ಎಂಟರ್ಪ್ರೈಸಸ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನುಬದ್ಧವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಲು ಇದರಲ್ಲಿ ಅವಕಾಶ ಮಾಡಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಪ್ರಮುಖವಾದಂತಹ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿರುವಂತಹ 17 ಗುರಿಗಳು ಯಾವುವು ಮತ್ತು ಅವುಗಳ ವಿಶೇಷತೆ ಏನು ಅಂತ ಈ ಆರ್ಟಿಕಲ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದೇ ರೀತಿಯಾಗಿ ಈ 17 ಗುರಿಗಳನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು ಅಂತ ಕೂಡ ಟ್ರಿಕ್ಕನ್ನು ಕೂಡ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ. ಸೊ ಮೊದಲನೇ ಸುಸ್ಥಿರ ಅಭಿವೃದ್ಧಿ ಗುರಿ ಏನು ಅಂತಂದರೆ SDG 1 ಅಂದರೆ ಏನು ಅಂತಂದರೆ ಬಡತನ ನಿರ್ಮೂಲನೆ ಅಥವಾ ನೋ ಪಾವರ್ಟಿ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಜಾಗತಿಕವಾಗಿ ಈ ಸಮಸ್ತ ನಾಗರಿಕರು ಕೂಡ ಈ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ನೋ ಪಾವರ್ಟಿ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಈಗ ಈ ನೋ ಪಾವರ್ಟಿಯನ್ನು ಯಾವ ರೀತಿಯಾಗಿ ನೀವು ನೆನಪಿಟ್ಕೋಬೇಕು ಅಂತಂದರೆ SDG 1 ಈಸ್ ರಿಲೇಟೆಡ್ ಟು ಬಡತನ ನಿರ್ಮೂಲನೆ ಅಥವಾ ನೋ ಪಾವರ್ಟಿ ಅಂತ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಅಂತಂದರೆ ಇದಕ್ಕೆ ರಿಲೇಟ್ ಆದಂತಹ ನಮ್ಮ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಪ್ರಮುಖ ಸ್ಕೀಮ್ಗಳು ಅಥವಾ ಉಪಕ್ರಮಗಳನ್ನು ನಾವು ಲಿಂಕ್ ಮಾಡುವುದರ ಮೂಲಕ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಬಡತನ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಯಾವ ಸ್ಕೀಮನ್ನು ನೀವು ನೆನಪಿಟ್ಕೋಬೋದು ಅಂತಂದರೆ ಈ ಜನ್ಧನ್ ಯೋಜನೆಯನ್ನು ನೆನಪಿಟ್ಕೋಬೇಕು. ಜನ್ಧನ್ ಯೋಜನೆ ಅಂದರೆ ಈ ದೇಶದಾದ್ಯಂತ ಎಲ್ಲ ಪ್ರಮುಖವಾದಂತಹ ಸಮಾಜಗಳನ್ನು ಅಥವಾ ಜನರನ್ನು ಅಥವಾ ನಾಗರಿಕರನ್ನು ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಒಳಪಡಿಸುವುದರ ಮೂಲಕ ಎಲ್ಲ ನಾಗರಿಕರು ಕೂಡ ಉಚಿತವಾದಂತಹ ಬ್ಯಾಂಕ್ ಖಾತೆಗಳನ್ನು ಹೊಂದುವುದರ ಮೂಲಕ ಸೇವಿಂಗ್ಸ್ ಅಕೌಂಟನ್ನು ಸ್ಟಾರ್ಟ್ ಮಾಡುವುದು ಅಥವಾ ಓಪನ್ ಮಾಡುವಂತಹ ಒಂದು ಉದ್ದೇಶ ಜನ್ಧನ್ ಯೋಜನೆ ಹೊಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕೀಮನ್ನು ಕೂಡ ನೀವು ರಿಲೇಟ್ ಮಾಡ್ಕೋಬೋದು ಬಡತನ ನಿರ್ಮೂಲನೆಗೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಕ್ಟ್ ಅಥವಾ ಮನ್ರೇಗಾ ಅಂತ ಕೂಡ ಕರಿತೇವೆ. ಸೊ ಈ ಮನ್ರೇಗಾ ಯೋಜನೆಯನ್ನು ಕೂಡ ನೀವು ಈ ಬಡತನ ನಿರ್ಮೂಲನೆಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಅಥವಾ ಲಿಂಕ್ ಮಾಡಿಕೊಂಡು ನೆನ್ಪಿಟ್ಕೋಬಹುದು. ಸೊ SDG 1 ಈಸ್ ರಿಲೇಟೆಡ್ ಟು ನೋ ಪಾವರ್ಟಿ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಜಾಗತಿಕವಾಗಿ ಎಲ್ಲ ಸಮುದಾಯದಲ್ಲೂ ಕೂಡ ಈ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಿಕೊಳ್ಳುವುದು ಈ ಬಡತನ ನಿರ್ಮೂಲನ ಅಥವಾ SDG 1 ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಎರಡನೇ ಗೋಲ್ ಏನು ಅಂತಂದರೆ SDG 2 ಈಸ್ ರಿಲೇಟೆಡ್ ಟು ಶೂನ್ಯ ಹಸಿವು ಅಥವಾ ಝೀರೋ ಹಂಗರ್ ಅಂತ ನಾವು ನೆನ್ಪಿಟ್ಕೋಬೇಕು. ಝೀರೋ ಹಂಗರ್ ಇದನ್ನು ಯಾವ ರೀತಿಯಾಗಿ ನೀವು ರಿಲೇಟ್ ಮಾಡ್ಬೋದು ಅಂತಂದರೆ ನಮ್ಮ ದೇಶದಲ್ಲಿ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ ಈ ಪೋಷಣ್ ಅಭಿಯಾನ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಅನ್ನಭಾಗ್ಯ ಅನ್ನುವ ಯೋಜನೆ ಆಗಿರ್ಬೋದು. ಸೊ ದೀಸ್ ಆಲ್ ಸ್ಕೀಮ್ಸ್ ಆರ್ ರಿಲೇಟೆಡ್ ಟು ಝೀರೋ ಹಂಗರ್ SDG 2 ಅಂತ ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಸೊ ದೇಶದಾದ್ಯಂತ ಈ ಆಹಾರ ಭದ್ರತೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಈ ಪೋಷಣ್ ಅಭಿಯಾನ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಅನ್ನುವ ಈ ಯೋಜನೆಯನ್ನು ನಮ್ಮ ಸರ್ಕಾರಗಳಿಂದ ಲಾಂಚ್ ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ವಿಶ್ವಸಂಸ್ಥೆಯಿಂದ ಕೂಡ ಜಾಗತಿಕವಾಗಿ ಯಾವುದೇ ಒಂದು ಸಮಾಜದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಜನರು ಹಸಿವಿನಿಂದ ಬಳಲದೆ ಅವರಿಗೆ ಪೌಷ್ಟಿಕವಾದಂತಹ ಆರೋಗ್ಯಯುತವಾದಂತಹ ಆಹಾರ ದೊರೆಯುವಂತೆ ಆಗಬೇಕು, ಅವರ ಒಂದು ಫುಡ್ ಸೆಕ್ಯೂರಿಟಿ ಎನ್ಶೋರ್ ಆಗಬೇಕು, ಆಹಾರ ಭದ್ರತೆ ಖಚಿತಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಝೀರೋ ಹಂಗರ್ ಅನ್ನುವ SDGಯನ್ನು ಗುರುತಿಸಲಾಗುತ್ತೆ. ಸೊ ಕ್ಲಿಯರ್ ಆಯ್ತಲ್ಲ. ಇನ್ನು ಮುಂದಿನ SDG ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಯಾವುದು ಅಂತಂದರೆ ಉತ್ತಮ ಆರೋಗ್ಯ, ಇಂಗ್ಲೀಷ್ನಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವ ಈ ಒಂದು ಮೂರನೇ SDGಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದಕ್ಕೆ ರಿಲೇಟ್ ಆಗಿ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಇದನ್ನು ನಾವು
ರಿಲೇಟ್ ಮಾಡ್ಕೋಬಹುದು. ಸೊ ಈ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಮೂಲಕ ದೇಶದಾದ್ಯಂತ ಎಲ್ಲ ಜನರಿಗೂ ಕೂಡ ಈ ಸೆಕೆಂಡರಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸುವುದು ಅಥವಾ ಈ ದ್ವಿತೀಯ ಹಂತದ ಆರೋಗ್ಯ ಸಂರಕ್ಷಣೆಯನ್ನು ಒದಗಿಸುವಂತಹ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಅಥವಾ ಇದನ್ನು ಪ್ರಾರಂಭಿಸಲಾಗಿದೆ ಅಂತ ನಾವು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3ಗೆ ಇದನ್ನು ಲಿಂಕ್ ಮಾಡಿಕೊಂಡು ನೆನ್ಪಿಟ್ಕೋಬೋದು. ಇನ್ನು ಜಾಗತಿಕವಾಗಿ ಈ ವೈದ್ಯಕೀಯ ಸೌಲಭ್ಯ ಎಲ್ಲ ಸಮುದಾಯಕ್ಕೂ ಒದಗಿಸುವಂತಹ ಒಂದು ಅವಶ್ಯಕತೆ ಇದೆ ಮತ್ತು ಎಲ್ಲ ವಯಸ್ಸಿನವರು ಮತ್ತು ಎಲ್ಲ ವರ್ಗದ ಜನರಿಗೆ ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವ 3ನೇ SDGಯನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು 4ನೇ SDG ಯಾವುದು ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4 ಯಾವುದು ಅಂತಂದರೆ ಕ್ವಾಲಿಟಿ ಎಜುಕೇಷನ್. ಜಾಗತಿಕವಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ಅವರ ಜೀವನ ನಿರ್ವಹಣೆಯನ್ನು ನಡೆಸುವಂತಹ ಒಂದು ಅವಕಾಶವನ್ನು ಎಲ್ಲರಿಗೂ ಒದಗಿಸುವಂತಹ ಒಂದು ಗುರಿ ಯಾವುದು ಅಂತಂದರೆ ಗುಣಮಟ್ಟದ ಶಿಕ್ಷಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 4 ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಇದಕ್ಕೆ ರಿಲೇಟಾಗಿ ನೀವು ಯಾವ ಸ್ಕೀಮನ್ನು ನೆನ್ಪಿಟ್ಕೋತೀರಿ ಅಂತಂದರೆ ಈ ಸಮಗ್ರ ಶಿಕ್ಷಾ ಅಭಿಯಾನ್ ಆಗಿರ್ಬೋದು ಅಥವಾ ಈ ಉನ್ನತಿ ಅನ್ನುವ ಯೋಜನೆಯಾಗಿರ್ಬೋದು. ಸೊ ಈ ರೀತಿಯಾಗಿ ಪ್ರಮುಖವಾದಂತಹ ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ನೀವು ರಿಲೇಟ್ ಮಾಡಿಕೊಂಡು ಈ SDG 4ಅನ್ನು ನೆನ್ಪಿಟ್ಕೋಬೋದು. ಇನ್ನು ಅದೇ ರೀತಿಯಾಗಿ SDG 5 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 5 ಏನು ಅಂತಂದರೆ ಲಿಂಗ ಸಮಾನತೆ ಅಥವಾ ಜೆಂಡರ್ ಈಕ್ವಾಲಿಟಿ ಅಂತ ನಾವು ನೆನ್ಪಿಟ್ಕೋಬೇಕು. ಸೊ ಯಾವ ರೀತಿಯಾಗಿ ಜಾಗತಿಕವಾಗಿ ಪುರುಷ ಮತ್ತು ಮಹಿಳೆಯರ ನಡುವೆ ಒಂದು ಗ್ಯಾಪ್ ಉಂಟಾಗ್ತಾ ಇದೆ. ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಕೂಡ ನಾವು ಇತ್ತೀಚೆಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಿಮಗೆ ಒಂದು ಕ್ವಶನ್ ಏನು ಅಂತಂದರೆ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಅಥವಾ ಈ ಒಂದು ಸೂಚ್ಯಂಕವನ್ನು ಲಿಂಗಾಂತರ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಾವು ಕಮಿಂಗ್ ಬ್ಯಾಕ್ ಟು ದ SDG 5 ಲಿಂಗ ಸಮಾನತೆಯನ್ನು ಜಾಗತಿಕವಾಗಿ ಮಹಿಳೆಯರು ಸಬಲೀಕರಣಗೊಳ್ಳಬೇಕು, ಬಾಲಕಿಯರ ಸಬಲೀಕರಣಗೊಳ್ಳಬೇಕು, ವಿಮೆನ್ ಎಂಪವರ್ಮೆಂಟ್ ಆಗಬೇಕು ಮತ್ತು ಪುರುಷ ಮತ್ತು ಮಹಿಳೆಯರ ನಡುವೆ ಒಂದು ತಾರತಮ್ಯ ಕೊನೆಗಾಣಬೇಕು ಅನ್ನುವ ಉದ್ದೇಶದಿಂದ ಈ ಜೆಂಡರ್ ಈಕ್ವಾಲಿಟಿ ಅನ್ನುವ ಈ 5ನೇ ಗೋಲನ್ನು ಯುನೈಟೆಡ್ ನೇಷನ್ನಿಂದ ಸೆಟ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈಗ ಕ್ಲಿಯರ್ ಆಯಿತಲ್ಲ. SDG 1 ಈಸ್ ರಿಲೇಟೆಡ್ ಟು ಬಡತನ ನಿರ್ಮೂಲನೆ. 2ನೇ ಗುರಿ ಯಾವುದು ಅಂತಂದರೆ ಶೂನ್ಯ ಹಸಿವು ಅಥವಾ ಝೀರೋ ಹಂಗರ್. 3ನೇದು ವಿಚ್ ಈಸ್ ರಿಲೇಟೆಡ್ ಟು ಆರೋಗ್ಯ ಅಥವಾ ಈ ಗುಡ್ ಹೆಲ್ತ್ ಉತ್ತಮ ಆರೋಗ್ಯ. ಮತ್ತು 4ನೇ ಗುರಿ ಯಾವುದು ಅಂತಂದರೆ ಗುಣಮಟ್ಟದ ಶಿಕ್ಷಣ ವಿಚ್ ಈಸ್ ರಿಲೇಟೆಡ್ ಟು ಎಜುಕೇಷನ್. 5ನೇ ಗುರಿ ಏನು ಅಂತಂದರೆ ಲಿಂಗ ಸಮಾನತೆ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಸೊ ಇದಕ್ಕೆ ರಿಲೇಟ್ ಆದಂತಹ ಈ ಸ್ಕೀಮ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು SDG 6 ಏನು ಹೇಳುತ್ತೆ ಅಂತಂದರೆ ಶುದ್ಧ ನೀರು ಮತ್ತು ಶುಚಿತ್ವ ಅಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ ಈ 6ನೇ ಗುರಿ ಮುಖ್ಯ ಉದ್ದೇಶ ಆಗಿದೆ. ವಿಶ್ವಸಂಸ್ಥೆಯ ಮೂಲಕ 2015ರಲ್ಲಿ ಈ 17 ಗುರಿಗಳಲ್ಲಿ 6ನೇ ಗುರಿ ಯಾವುದು ಅಂತಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂತ. ಸೊ ಇದಕ್ಕೆ ರಿಲೇಟ್ ಆಗಿ ನೀವು ಯಾವ ಒಂದು ಸ್ಕೀಮನ್ನು ರಿಲೇಟ್ ಮಾಡ್ಕೋಬೋದು ಅಂತಂದರೆ ಹರ್ ಘರ್ ಜಲ್ ಶಕ್ತಿ ಮಂತ್ರಾಲಯ ಅಥವಾ ಜಲ್ ಶಕ್ತಿ ಈ ಸಚಿವಾಲಯದಿಂದ ಈ ಹರ್ ಘರ್ ಜಲ್ ಅನ್ನುವ ಒಂದು ಪ್ರಮುಖವಾದಂತಹ ಯೋಜನೆಯ ಮೂಲಕ ದೇಶದ ಎಲ್ಲ ಜನರಿಗೂ ಕೂಡ ಎಲ್ಲ ಕುಟುಂಬಗಳಿಗೂ ಕೂಡ ಶುದ್ಧವಾದಂತಹ ಕುಡಿಯುವ ನೀರಿನ ಪೂರೈಕೆಯನ್ನು ನಲ್ಲಿಯ ಮೂಲಕ ಪೂರೈಕೆ ಮಾಡುವಂತಹ ಒಂದು ಯೋಜನೆ ಹರ್ ಘರ್ ಜಲ್ ಅನ್ನುವ ಯೋಜನೆ ಅಂತ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಸೊ ಈ ಒಂದು ಸ್ಕೀಮನ್ನು ನಾವು SDG ನಂಬರ್ 6ಗೆ ಕನೆಕ್ಟ್ ಮಾಡ್ಕೋಬೋದು. ಶುದ್ಧ ನೀರು ಮತ್ತು ಶುಚಿತ್ವ ಅಂದರೆ ಜಾಗತಿಕವಾಗಿ ಎಲ್ಲ ಜನರಿಗೂ ಕೂಡ ನಿರಂತರವಾಗಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಮತ್ತು ಸ್ಯಾನಿಟೇಷನ್ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಕ್ಲೀನ್ಲಿನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಈ SDG 6ಅನ್ನು ಗುರುತಿಸಲಾಗಿದೆ ವಿಶ್ವಸಂಸ್ಥೆಯ ಮೂಲಕ. ನಂತರ SDG ನಂಬರ್ 7 ಇದು ಶುದ್ಧ ಇಂಧನ, ಕೈಗೆಟುಕುವ ಶುದ್ಧ ಇಂಧನ ಅಥವಾ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ. ಇತ್ತೀಚೆಗೆ ನಾವು ಈ ನಮ್ಮ ದೇಶದಲ್ಲಿ ಸರ್ಕಾರದಿಂದ ಲಾಂಚ್ ಮಾಡಲಾದಂತಹ
ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಪಳೆಯುಳಿಕೆ ಇಂಧನದ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ಈ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ಈ ವಿಂಡ್ ಎನರ್ಜಿ ಆಗಿರ್ಬೋದು, ಪವನ ಶಕ್ತಿ ಮತ್ತು ಈ ಸೌರಶಕ್ತಿಯ ಹೆಚ್ಚಿನ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೆಸುವಂತಹ ಒಂದು ಗುರಿಯನ್ನು ಈ ಹರ್ ಘರ್ ಸೂರ್ಯಘರ್ ಅನ್ನುವ ಯೋಜನೆ ಆಗಿರ್ಬೋದು, ಅಂದರೆ ಪ್ರತಿಯೊಂದು ಮನೆಯ ಮೇಲೂ ಕೂಡ, ಮೇಲ್ಛಾವಣಿಯ ಮೇಲೂ ಕೂಡ ಈ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸುವುದರ ಮೂಲಕ ಸುಮಾರು 300 ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸೂರ್ಯಘರ್ ಅನ್ನುವ ಯೋಜನೆಯನ್ನು ಪ್ರಧಾನಮಂತ್ರಿ ಅವರಿಂದ ಘೋಷಣೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಈ ಸೋಲಾರ್ ಅಲಯನ್ಸ್ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿಗೆ ಪ್ರೋತ್ಸಾಹ ನೀಡುವುದಾಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಮಿಷನ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಯೋಜನೆಗಳನ್ನು ನಾವು SDG 7ಗೆ ರಿಲೇಟ್ ಮಾಡ್ಕೋಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಜಾಗತಿಕವಾಗಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ ಕೂಡ ನಾವು ಈ ಒಂದು ರಿಲೇಷನನ್ನು ನೆನಪಿಟ್ಕೊಂಡು ಇದನ್ನು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ ಮತ್ತು ರಿವೈಸ್ ಮಾಡಬೇಕಾಗುತ್ತೆ. SDG 7 ಈಸ್ ರಿಲೇಟೆಡ್ ಟು ಶುದ್ಧ ಇಂಧನ, ಕೈಗೆಟುಕುವ ಬೆಲೆಯಲ್ಲಿ ಈ ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಆದಂತಹ ಫ್ಯೂಯಲನ್ನು ಅಥವಾ ಇಂಧನವನ್ನು ಎಲ್ಲರೂ ಆಕ್ಸೆಸ್ ಮಾಡುವಂತೆ ಆಗಬೇಕು ಅಂತನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ದಿಸ್ ಈಸ್ SDG ನಂಬರ್ 7. ಇನ್ನು ಮುಂದಿನ ಗುರಿ ಯಾವುದು ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 8, ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಎಲ್ಲರಿಗೂ ಉತ್ತಮ ಗುಣಮಟ್ಟದ ಕೆಲಸ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು. ಅದೇ ರೀತಿಯಾಗಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಉಂಟಾಗಬೇಕು. ಎಲ್ಲ ಸಮುದಾಯದವರು ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ಳಬೇಕು ಅನ್ನೋ ಉದ್ದೇಶವನ್ನು ಈ SDG ನಂಬರ್ 8 ಹೊಂದಿದೆ. ಇದಕ್ಕೆ ರಿಲೇಟ್ ಆಗಿ ಯಾವ ಒಂದು ಸ್ಕೀಮನ್ನು ನೆನಪು ಮಾಡ್ಕೋತೀರಿ? ಸ್ಕಿಲ್ ಇಂಡಿಯಾ ಅನ್ನುವ ಈ ಒಂದು ಸ್ಕೀಮನ್ನು ಅಥವಾ ವೊಕೇಶ್ನಲ್ ಟ್ರೈನಿಂಗನ್ನು ಒದಗಿಸುವುದರ ಮೂಲಕ ಈ ಕೌಶಲ್ಯವನ್ನು ನೀಡುವಂತಹ ಒಂದು ಯೋಜನೆಯನ್ನು, ಇದರ ಮೂಲಕ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಗಳಿಸುವಂತೆ ಆಗಬೇಕು ಮತ್ತು ಆರ್ಥಿಕ ಅಭಿವೃದ್ಧಿ ಉಂಟಾಗಬೇಕು ಅನ್ನುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಅಂತ ನಾವು ರಿಲೇಟ್ ಮಾಡ್ಕೋಬೋದು. ಇನ್ನು ಮುಂದಿನ SDG 9 ಯಾವುದು ಅಂತಂದರೆ ಕೈಗಾರಿಕೆ ಅನ್ವೇಷಣೆ ಮತ್ತು ಮೂಲ ಸೌಕರ್ಯ, ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲರಿಗೂ ಕೂಡ, ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿ ಉಂಟಾಗಬೇಕು ಅನ್ನುವ ಉದ್ದೇಶದಿಂದ SDG ನಂಬರ್ 9 ನಾವು ಗುರುತಿಸ್ಬೋದು. ಸೊ ಇದಕ್ಕೆ ರಿಲೇಟ್ ಆಗಿ ಈ ಮುದ್ರಾ ಯೋಜನೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುದ್ರಾ ಯೋಜನೆಗಳ ಮೂಲಕ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಸಾಲವನ್ನು ವಿತರಣೆ ಮಾಡುವುದರ ಮೂಲಕ ಈ ಮುದ್ರಾ ಯೋಜನೆ ಯಾವ ರೀತಿಯಾಗಿ ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ದೇಶದಾದ್ಯಂತ ಈ ಅನ್ವೇಷಣೆಗೆ ಅಥವಾ ಇನ್ನೋವೇಷನ್ಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಲಾಗ್ತಾ ಇದೆ, ಈ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಯಾವ ರೀತಿಯಾದಂತಹ ಸ್ಕೀಮ್ಗಳನ್ನು, ಸಹಕಾರವನ್ನು ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ರೆಗ್ಯುಲರ್ ಆಗಿ ನ್ಯೂಸ್ ಪೇಪರನ್ನು ನಾವು ಓದ್ತಾ ಇದ್ದರೆ ಈ ಎಲ್ಲ ಸ್ಕೀಮ್ಗಳು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಮುಂದಿನ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು ಅಂತಂದರೆ SDG ನಂಬರ್ 10, ಅಸಮಾನತೆ ನಿರ್ಮೂಲನೆ. ಕಾಸ್ಟ್, ಕ್ರೀಡ್, ರೇಸ್ ಅಥವಾ ಕನ್ನಡದಲ್ಲಿ ಈ ಜಾತಿಗಳ ಆಧಾರದ ಮೇಲೆ ಆಗಿರ್ಬೋದು, ಅವರು ಹುಟ್ಟಿದಂತಹ ಸ್ಥಳದ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಅವರ ಜನಾಂಗೀಯ ಆಧಾರದ ಮೇಲೆ ಆಗಿರ್ಬೋದು, ಅವರು ಹೊಂದಿದಂತಹ ಬಣ್ಣದ ಮೇಲೆ ಆಗಿರ್ಬೋದು, ಭಾಷೆಗಳ ಮೇಲೆ, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳ ಆಧಾರದ ಮೇಲೆ ಜಗತ್ತಿನಾದ್ಯಂತ ಆಗ್ತಾ ಇರುವಂತಹ ಈ ಅಸಮಾನತೆ, ಈಕ್ವಾಲಿಟಿಯನ್ನು ತೊಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ರೆಡ್ಯೂಸ್ ಇನ್ಇಕ್ವಾಲಿಟಿ ಅನ್ನುವ 10ನೇ ಗುರಿಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಅಸಮಾನತೆಯನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸ್ಕೀಮ್ಗಳು ನಮ್ಮ ದೇಶದಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ರಿಸರ್ವೇಷನನ್ನು ನೀಡಲಾಗ್ತಾ ಇದೆ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಂತ ನಾವು ಸಿಂಪಲ್ಲಾಗಿ ಇದನ್ನು ರಿಲೇಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು SDG ನಂಬರ್ 11 ಏನು ಅಂತಂದರೆ ಸುಸ್ಥಿರ ನಗರ ಮತ್ತು ಸಮುದಾಯಗಳು. ಜನವಸತಿ ಪ್ರದೇಶಗಳನ್ನು ಪ್ರಾರಂಭ ಮಾಡುವುದಾಗಿರ್ಬೋದು, ಸುರಕ್ಷಿತವಾದಂತಹ ಮತ್ತು ಸುಸ್ಥಿರವಾದಂತಹ ಈ
ಕಮ್ಯುನಿಟಿ ಡೆವಲಪ್ಮೆಂಟ್ ಆಗುವಂತಹ ನಿಟ್ಟಿನಲ್ಲಿ ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅನ್ನುವ ಈ ಒಂದು ಗುರಿಯನ್ನು ನಂಬರ್ 11 ಆಗಿ SDG ನಂಬರ್ 11 ಆಗಿ ನಾವು ಗುರುತಿಸ್ಬೋದು. ಸುಸ್ಥಿರ ನಗರಗಳು ಅಂತಂದರೆ ನೀವು ಯಾವ ಸ್ಕೀಮನ್ನು ರಿಲೇಟ್ ಮಾಡ್ಕೋಬೋದು ಅಂತಂದರೆ ನಮ್ಮ ಸ್ಮಾರ್ಟ್ ಸಿಟಿ ಅಥವಾ ಸ್ಮಾರ್ಟ್ ಸಿಟೀಸ್ ಯೋಜನೆಯನ್ನು ನಾವು ಈಸಿಯಾಗಿ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 11ಗೆ ರಿಲೇಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಸರಿಯಾದ ಪ್ರಮಾಣದ ಮೂಲ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಸುಸ್ಥಿರ ನಗರಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೂಲಕ ಈ ಜನವಸತಿ ಪ್ರದೇಶಗಳನ್ನು ನಿರ್ಮಾಣ ಮಾಡುವಂತಹ ಪ್ರಮುಖ ಸ್ಕೀಮ್ಗಳನ್ನು ಸರ್ಕಾರದಿಂದ ಲಾಂಚ್ ಮಾಡಲಾಗ್ತಾ ಇದೆ ಅಂತ ನಾವು ಇದನ್ನು ರಿಲೇಟ್ ಮಾಡಿಕೊಂಡು ಸುಸ್ಥಿರ ಅಭಿವೃದ್ಧಿ ಗುರಿ ನಂಬರ್ 11ಅನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಇನ್ನು ಮುಂದಿನ SDG 12 ಯಾವುದು ಅಂತಂದರೆ ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳ ಬಳಕೆ ಮತ್ತು ಈ ಉತ್ಪಾದನೆ, ರೆಸ್ಪಾನ್ಸಿಬಲ್ ಕನ್ಸೂಮ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅನ್ನುವ ಈ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಫಾರ್ ಎಕ್ಸಾಂಪಲ್, ಈ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡಿ ಅವುಗಳಿಂದ ಉತ್ಪಾದನೆ ಮಾಡುವುದು, ಅನುಕೂಲಕರವಾದಂತಹ ಮತ್ತು ಅವಶ್ಯಕ ಪದಾರ್ಥಗಳನ್ನು ಉತ್ಪಾದನೆ ಮಾಡುವುದು ಆಗಿರ್ಬೋದು, ಅದನ್ನು ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳನ್ನು ಬಳಕೆ ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಸರಕು ಸೇವೆಗಳನ್ನು ಸುಸ್ಥಿರವಾಗಿ ಉತ್ಪಾದನೆ ಮಾಡುವಂತಹ ನೀತಿಯನ್ನು ಲಾಂಚ್ ಮಾಡುವುದು ಮತ್ತು ಜವಾಬ್ದಾರಿಯುತವಾದಂತಹ ಸಂಪನ್ಮೂಲಗಳ ಬಳಕೆಯನ್ನು ಉತ್ತೇಜನೆ ಮಾಡುವಂಥ ಉದ್ದೇಶದಿಂದ SDG ನಂಬರ್ 12ಅನ್ನು ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ. ಸೊ ಇದಕ್ಕೆ ರಿಲೇಟ್ ಆಗಿ ಕೂಡ ನೀವು ಯಾವ ಸ್ಕೀಮನ್ನು ರಿಲೇಟ್ ಮಾಡ್ಕೋತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದೆ SDG 13 ಅಂತಂದರೆ ಹವಾಮಾನ ಮತ್ತು ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣವಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಕ್ಲೈಮೇಟ್ ಆ್ಯಕ್ಷನ್ ಅನ್ನುವ ಈ ಒಂದು 13ನೇ ಗುರಿಯನ್ನು ಯುನೈಟೆಡ್ ನೇಷನ್ನಿಂದ ಗುರುತಿಸಲಾಗಿದೆ. ನಂತರ SDG 14 ಏನು ಅಂತಂದರೆ ಈ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ವಾಸಿಸುವಂತಹ ಜಲಚರ ಜೀವಿಗಳ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸಮುದ್ರದ ಸಂಪನ್ಮೂಲಗಳ ಸುಸ್ಥಿರ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ SDG ನಂಬರ್ 14ಅನ್ನು ಗುರುತಿಸಲಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ಈ ಡೀಪ್ ಓಷನ್ ಮಿಷನ್ ಸರ್ಕಾರದ ಡೀಪ್ ಓಷನ್ ಮಿಷನ್ನ ಅಡಿಯಲ್ಲಿ ಸಮುದ್ರಯಾನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮತ್ತು ಮತ್ಸ್ಯ 6000 ಅನ್ನುವ ಈ ಒಂದು ಸಬ್ಮರ್ಸಿಬಲ್ ವಾಹನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮೂಲಕ ಸಾಗರದ ಆಳದಲ್ಲಿ ಸುಮಾರು 6 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ಹೋಗಿ ಅಲ್ಲಿನ ಸಂಪನ್ಮೂಲಗಳ ಮತ್ತು ಅಲ್ಲಿನ ಜೀವ ವೈವಿಧ್ಯಗಳ ಬಗ್ಗೆ ಅನ್ವೇಷಣೆ ಮಾಡುವಂತಹ ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ಒಂದು ಉದ್ದೇಶವನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಮತ್ಸ್ಯ 6000 ಅಂತ. ಸೊ ಆ ಒಂದು ಆರ್ಟಿಕಲ್ಗೆ ಈ ಜಲಚರ ಜಲಚರ ಜೀವಿಗಳ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಈ ಆಲಿವ್ ರಿಡ್ಲಿ ಟರ್ಟಲ್ಗಳು ಅಥವಾ ಈ ಆಲಿವ್ ರಿಡ್ಲಿ ಅನ್ನೋ ಹೆಸರಿನ ಆಮೆಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಡಿಶಾದ ಕರಾವಳಿಯಲ್ಲಿ ಯಾವ ರೀತಿಯಾದಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಥವಾ ಮರೀನ್ ಸ್ಯಾಂಕ್ಚುರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ರಾಮ್ಸಾರ್ ಪಟ್ಟಿಯಲ್ಲಿ ಜೌಗು ಪ್ರದೇಶಗಳು ಮತ್ತು ಈ ಕೆರೆಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದಕ್ಕೆ ರಿಲೇಟ್ ಮಾಡ್ಕೋಬೋದು. SDG ನಂಬರ್ 15ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ರಿಲೇಟ್ ಮಾಡ್ಕೋಬೋದು. ಭೂಮಿಯ ಮೇಲೆ ವಾಸಿಸುವಂತಹ ಲೈಫ್ ಆನ್ ಲ್ಯಾಂಡ್ ಇದನ್ನು ಸಂರಕ್ಷಣೆ ಮಾಡುವುದು, ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನದ ಸಂರಕ್ಷಣೆ ಮಾಡುವುದರ ಮೂಲಕ SDG ನಂಬರ್ 15ಅನ್ನು ನಾವು ಸಾಧನೆ ಮಾಡ್ಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಸರ್ಕಾರದಿಂದ ಈ ಟೈಗರ್ ರಿಸರ್ವ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು ಅಥವಾ ಈ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಈ ಜೀವ ವೈವಿಧ್ಯತೆ ಮತ್ತು ಪರಿಸರ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕೆ ನೀವು ಚೀತಾ ರೀಇಂಟ್ರಡಕ್ಷನ್ ಪ್ರೋಗ್ರಾಮನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಅಂದರೆ ಭಾರತದಲ್ಲಿ ಆಫ್ರಿಕಾದಿಂದ ತರಲಾದಂತಹ ಚೀತಾಗಳನ್ನು ಭಾರತದಲ್ಲಿ ಸಂರಕ್ಷಣೆ ಮಾಡಿ ಅವುಗಳ ಸಂತಾನೋತ್ಪತ್ತಿಗೆ
ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ರಿಲೇಟ್ ಮಾಡ್ಕೋಬಹುದು. SDG ನಂಬರ್ 15 ಈಸ್ ಕಂಪ್ಲೀಟೆಡ್. ಈಗ SDG ನಂಬರ್ 16 ಯಾವುದು ಅಂತಂದರೆ, ಜಾಗತಿಕವಾಗಿ ಒಂದು ಪ್ರಮುಖವಾದಂತಹ ಸಮಸ್ಯೆಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಭಯೋತ್ಪಾದನೆಯಾಗಿರ್ಬೋದು ಮತ್ತು ಇತರ ಪ್ರಬಲ ರಾಷ್ಟ್ರಗಳಿಂದ ದುರ್ಬಲ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿ ಆ ರಾಷ್ಟ್ರಗಳನ್ನು ಕಬಳಿಕೆ ಮಾಡುವುದಾಗಿರ್ಬೋದು, ಅವುಗಳ ಭೂಮಿಯನ್ನು ಅಥವಾ ಲ್ಯಾಂಡನ್ನು ಎನ್ಕ್ರೋಚ್ಮೆಂಟ್ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಜಾಗತಿಕ ಶಾಂತಿ ಮತ್ತು ನ್ಯಾಯವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ, ಪ್ರಬಲ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ನಿಂದ ಈ ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 16 ಗುರುತಿಸಲಾಗಿದೆ. ಎರಡನೇ ವಿಶ್ವ ಯುದ್ಧ ಕಂಪ್ಲೀಟ್ ಆದ ನಂತರ ಜಾಗತಿಕವಾಗಿ ಪೀಸ್ ಅಥವಾ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಮುಖ ಉದ್ದೇಶದಿಂದ, ಬಲವಾದ ಉದ್ದೇಶದಿಂದ 1945 ಇಸವಿಯಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಆದರೂ ಕೂಡ ಈ ವಿಶ್ವಸಂಸ್ಥೆ ಈಗ ವರ್ತಮಾನದಲ್ಲಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಇದನ್ನು ಕ್ರಿಟಿಸೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಜಾಗತಿಕವಾಗಿ ಹೆಚ್ಚಳವಾಗ್ತಾ ಇರುವಂತಹ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಮತ್ತು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳನ್ನು ಮಾಡ್ತಾ ಇಲ್ಲ ಮತ್ತು ಈ ರಷ್ಯಾದಿಂದ ಯುಕ್ರೇನ್ನ ಮೇಲೆ ಆದಂತಹ ಆಕ್ರಮಣವನ್ನು ತಡೆಯಲು ಅಸಮರ್ಥವಾಗಿ ಹೋಯಿತು ಯುನೈಟೆಡ್ ನೇಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಹಮಾಸ್ ಉಗ್ರರಿಂದ ಇಸ್ರೇಲ್ ಮೇಲೆ ಆಗ್ತಾ ಇರುವಂತಹ ದಾಳಿಗಳನ್ನು ಕ್ರಿಟಿಸೈಸ್ ಮಾಡುವುದರಲ್ಲೂ ಕೂಡ, ತಪ್ಪಿಸುವುದರಲ್ಲೂ ಕೂಡ ವಿಶ್ವಸಂಸ್ಥೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಫೇಲ್ಯೂರನ್ನು ಅನುಭವಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ನ್ಯೂಸ್ ಪೇಪರ್ನಲ್ಲಿ ನೀವೆಲ್ಲ ರೆಗ್ಯುಲರ್ ಆಗಿ ಓದ್ತಾ ಇದ್ದರೆ ಈ ಎಲ್ಲ ಮಾಹಿತಿಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಇನ್ನು ಈ ಜಸ್ಟಿಸ್ ಸಿಸ್ಟಮ್ ಯಾವ ರೀತಿಯಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕೆ ರಿಲೇಟ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ರಿಲೇಟ್ ಆಗಿ ಈ SDG ನಂಬರ್ 16 ನಾವು ರಿಲೇಟ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 17ನೇ SDG ಯಾವುದು ಅಂತಂದರೆ ಪಾರ್ಟ್ನರ್ಶಿಪ್ ಫಾರ್ ಗೋಲ್ಸ್ ಅಂತ. ಈ 17ನೇ ಗುರಿಯನ್ನು ನಾವು ನೆನ್ಪಿಟ್ಕೋಬೇಕು. ಗುರಿಯನ್ನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಈ ಮೇಲೆ ನಾವು ಡಿಸ್ಕಸ್ ಮಾಡಿದಂಥ 16 ಗುರಿಗಳನ್ನು ಕೂಡ ಒಂದು ಸಹಬಾಳ್ವೆಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಮತ್ತು ಎಲ್ಲ ಪ್ರಮುಖ ರಾಷ್ಟ್ರಗಳು ಕೂಡ ಪರಸ್ಪರ ಸಹಕಾರವನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ, ಈ ಎಲ್ಲ 16 ಗುರಿಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಒಂದು ಬಾಂಧವ್ಯವನ್ನು, ಪಾರ್ಟ್ನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಈ 17ನೇ ಗುರಿಯನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ಗುರುತಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಆಲ್ ದ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್.